ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಗಿಲ್ಲಿ ತರ ಚಿನ್ನ ಏರಿದೆ. 14,070 13,800ಕ್ಕೆ ಹೋಯ್ತು ಅಂತ ನಾವು ಖುಷಿಯಾಗಿದ್ವಿ. ಇದು ಜಿ ಚೆಕ್ಸ್ ಜೊತೆ 24 ಕ್ಯಾರೆಟ್ 15,349. ಬೆಳ್ಳಿ 280 ಅಂತ ಹೇಳ್ತಾ ಇದ್ದಾರೆ. ಆಕ್ಚುಯಲ್ ಬೆಲೆ 252. ರುತಿಗೆ ಒಂದು ಕಿಕ್ ಹೊಡಿತ್ತು. ಒಂದು ಸಿಂಗಾಲಿ ಕಿಕ್ ಹೊಡೆಯೋ ರೀತಿ ಹೊಡೆದು 94.46 ನಲ್ಲಿ ಇದೆ. ಕಚ್ಚಾ ತೈಲ $83 ವರೆಗೂ ಬಂದ್ಬಿಟ್ಟಿದೆ. ಸೊ ಇದು $17 ಅಷ್ಟು ಕಡಿಮೆ ಆಗಿದೆ. 20% ಕಡಿಮೆ ಆಗಿದೆ. ಜಿ ಏನಾದರೂ ಕಡಿಮೆ ಬಂದು ತಿರ್ಗಾ ನಿಮಗೆ ಈ ಕಮರ್ಷಿಯಲ್ ಸಿಲಿಂಡರು, LPG, ಪೆಟ್ರೋಲ್, ಡೀಸೆಲ್, ಸೊ ಇದ್ರ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತಾರಾ ಅನ್ನುವಂಥ ಸಂದೇಹ ಇದೆ. ಈಗ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಉಂಶುವಂತ ಒಂದು ಇದ್ರಲ್ಲಿದೆ. ನಾನು ಮಾತಾಡ್ತಾ ಇರೋವಾಗ 24,000ವನ್ನೆಲ್ಲ ದಾಟಿ ಖುಷಿಯಲ್ಲಿ ಇದ್ದಂತ ಮಾರ್ಕೆಟ್ 23,800 ಹತ್ರ ಇದೆ. ಪಂಚರ್ ಆಗೋಯ್ತು ತಿರ್ಗಾ. ನಿಮ್ಮ ಹತ್ರ ನಾನು ಹೇಳಿದ ತರ ಇಂಡಿಯಾದ ಪ್ರಾಬ್ಲಮ್ಮು ಬರೀ ಇರಾನ್ ಮಾತ್ರ ಅಲ್ಲ, ಬೇರೆ ಪ್ರಾಬ್ಲಮ್ ಎಲ್ಲಾನು ಇದೆ. ನೀವು ಇಲ್ಲ ಇಲ್ಲ ಅಂತೆಲ್ಲ ಹೇಳಿದ್ರಿ. ಆದರೆ ನಾನು ಇಲ್ಲ ಇದೆ ಅಂತ ಹೇಳಿದ್ದೆ. ಅದರಿಂದ ಇವತ್ತು ಬೆಳಗ್ಗೆ ಇದೆಲ್ಲ ಇಳ್ದಿರತ್ತೆ. ಈ ಇಂಡೆಕ್ಸ್ ಎಲ್ಲ ಮೆಟಲ್ 100ವರೆ, ಆಮೇಲೆ ಆಟೋ 2.4, IT 0.9, FMCG 0.7, ಫಾರ್ಮಾ -0.3. ಇವತ್ತು ನೋಡಿದ್ರಿ ಅಂತಂದ್ರೆ ನಮಗೆ L&T 4% ಅಷ್ಟು ಎಗರಿದೆ. ಆಲ್ರೆಡಿ 8% ಏರಿದ್ದಂತ ಟಾಟಾ ಕಮರ್ಷಿಯಲ್ ವೆಹಿಕಲ್ ಇವತ್ತು ಒಂದು 5.5% ಅಷ್ಟು ಏರಿದೆ. ಕಲ್ಯಾಣ್ ಜ್ಯುವೆಲರ್ಸ್ 6% ಏರಿದೆ. ಮುತ್ತೂಟು 4.6 ಏರಿದೆ. ಸೌತ್ ಇಂಡಿಯನ್ ಬ್ಯಾಂಕ್ ಎಲ್ಲಾನು ಏರಿದೆ. ಮಳಪ್ಪುರಂ 3, ಯಾವಾಗನೇ ನೋಡಿದ್ರು ಕೂಡ 3 ಏರಿದೆ. ಟಾಟಾ ಮೋಟಾರ್ ಪ್ಯಾಸೆಂಜರ್ 2.5, ನ್ಯಾಟ್ಕೋ 2.3, ಇಂಡಸ್ ಇಂಡ್ 1.8, ಹೀರೋ ಮೋಟಾರ್ ಕಾರ್ಪ್ 1.3, ಟೈಟನ್ 1.2, ಇನ್ಫೋಸಿಸ್ 1.2, IDFC 1.07. ತಂಗಮೈಲ್ ಕೂಡ ಏರಿತ್ತು. ಇವತ್ತು ಇಳಿದಿದ್ದು ಏನೂ ಕೂಡ ಇರೋದಿಲ್ಲ. US ಇರಾನು ಹೊಂದಾಣಿಕೆ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಇಬ್ರು ಹೊಂದಾಣಿಕೆ ಮಾಡ್ಕೊಂಡು ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ದಾರೆ. ಆದ್ರೆ ಇದು ಮಧ್ಯದಲ್ಲಿ ಇಸ್ರೇಲ್ ಬಂದು ಅವಶ್ಯಕತೆ ಇಲ್ದೇನೆ ಲೆಬನಾನ್ ಮೇಲೆ ಗುಂಡನ್ನ ಹಾಕ್ತಾ, ಆಗ ಇಬ್ರು ಕೂಡ ಮತ್ತೆ ವಿರೋಧಿಸೋದಕ್ಕೆ ಶುರು ಮಾಡಿದ್ರು. ಇದು ಹೇಗೆ ಸರಿ ಆಗುತ್ತೆ ಅನ್ನೋದನ್ನ ನಾವು ಕಾದಿದ್ದಿ ನೋಡೋಣ. ಈಗ ಸದ್ಯಕ್ಕೆ ಸ್ಟ್ರೈಟ್ ಆಫ್ ಹೊರ್ಮುಜ್ನ ತೆಗೆದು ಬಿಡ್ತಾರೆ. ಇರಾನು ಕಚ್ಚಾ ತೈಲವನ್ನ ಮಾರ್ಬೋದು, ಬ್ಲಾಕೇಡ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. 60 ದಿನಕ್ಕೆ ನಾವು ಮಾತುಕತೆಯನ್ನ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಟ್ರಂಪ್ಗೆ ಈ ಯುದ್ಧದಿಂದ ಏನು ದೊಡ್ಡದಾಗಿ ಸಿಗೋದಿಲ್ಲ, ಆದ್ರೆ ಗೆದ್ದಿರೋ ರೀತಿ ಮಾತಾಡ್ಕೋತಾರೆ. ಟ್ರಂಪ್ ಅವರ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಈ ಯುದ್ಧದಿಂದ ಮಿಡ್ ಟರ್ಮ್ ಎಲೆಕ್ಷನ್ ಪ್ರಾಬ್ಲಮ್ ಆಗಿದೆ. ಆ ಸೆನೆಟರ್ಸ್ ಕೂಡ ಕೈ ಬಿಟ್ಟು ಹೋಗ್ಬಿಡತ್ತೆ ಅನ್ನೋ ರೀತಿನಲ್ಲಿ ಇದೆ. ಅದಕ್ಕೆ ಭಯ ಪಟ್ಟೆ ಸೆನೆಟ್ ಈ ರೀತಿ ಮಾಡ್ಬಿಟ್ರು. ಸೊ ಇದೆಲ್ಲ ಆಕ್ಚುಲಿ ನಿಜವಾದಂತ ಒಂದು ಸತ್ಯ. 2 ತಿಂಗಳು ಆದ್ಮೇಲೆ ಕೂಡ ಜೋರಾಗಿ ಪಡ್ಕೋತಾರೆ ಟ್ರಂಪ್ ಅವರು, ಬಟ್ ಏನೂ ನಡೆಯಲ್ಲ. ಇರಾನ್ಗೆ ಹಲವು ನಾಯಕರು ತೀರ್ಕೊಂಡಿದ್ದಾರೆ. ಆದ್ರೆ ಇಷ್ಟು ನಾಯಕರು ತೀರ್ಕೊಂಡ್ರು ಕೂಡ ಇರಾನು ಒಂಟಿಯಾಗಿ ನಿಂತು, ಸೊ ಅದರಿಂದ ಇರಾನೇ ವಿನ್ನರು. ಇದೇನು ಅಂತಂದ್ರೆ ಈ ಚಬಾಳ್ ಕೋಟೆಯಲ್ಲಿ ನಾವು ಮಾಡಿದ್ವಿ ಅಂತಂದ್ರೆ ಇವತ್ತಿಗೆ ನಮ್ಗೆ ಕಚ್ಚಾ ತೈಲ ಬಂದಿರುತ್ತೆ. ನಮ್ಮ ಸಿಚುವೇಶನ್ ಎಲ್ಲ ನೋಡಿ ಪಾಕಿಸ್ತಾನ ಪೀಸ್ ಟ್ರೀಟಿ ಸೈನ್ ಮಾಡಿ ಕೊಟ್ಟಿದ್ದಾರೆ 7 ಕಂಟ್ರಿ ಮಧ್ಯದಲ್ಲಿ. 75 ವರ್ಷದಲ್ಲೇ ನಡೀದೇ ಇರುವಂತ ಒಂದು ವಿಷಯ ಇದು. ಅದರಾದ್ಮೇಲೆ ಏನು ಅಂತಂದ್ರೆ ಓಮಾನ್ ಅಲ್ಲಿ ಈ ಹಡಗಿನಲ್ಲಿ ಗುಂಡನ್ನ ಹಾಕಿ ಇಂಡಿಯನ್ಸ್ ತೀರ್ಕೊಂಡ್ರು. ಗುಂಡು ಹಾಕಿದ್ದು ಅಮೆರಿಕ. ಅದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ನಮ್ಮಿಂದ ಆಗ್ತಾ ಇಲ್ಲ. ಈ ರೀತಿ ಇರುವಾಗ ನಮ್ಮ ಆರ್ಥಿಕ ಸ್ಥಿತಿ ಅನ್ನೋದು ಏರೋದಿಲ್ಲ. ಮಾರ್ಕೆಟ್ ಕೂಡ ಅದನ್ನೇ ಹೇಳ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಅಲ್ಲಿ ನಾವು ಜಪಾನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಟ್ರೇಡರ್ ತುಂಬಾ ಖುಷಿಯಾಗಿದ್ದಾರೆ. 5.5% ಅಷ್ಟು ಏರಿದೆ. ಕಾಸ್ಟ್ ಕೂಡ 5.5% ಅಷ್ಟು ಏರಿದೆ. ಇಂಡಿಯಾ ಮಾರ್ಕೆಟ್ ಕೂಡ ಹಂಗೆ ಏರ್ತು. ಆಮೇಲೆ ಆ ಟೈರ್ ಅಲ್ಲಿ ಒಂದು ಪಂಚರ್ನ ನೋಡಿದ್ರು. ಪಂಚರ್ನ ನೋಡಿದ ಕೂಡಲೇ FIA ಮಾರಿದ್ರು. ಕೂಡಲೇ ತಿರ್ಗಾ ಹೊರಟೋಯ್ತು. DIA ನೀವು ಓಡ್ ಬಂದು ತಗೊಂಡಿರ್ತೀರಾ. ಅದರಿಂದ ಇದೇನೇ ಸತ್ಯವಾಗಿ ನಡೆದಂಥದ್ದು. ಗೋಲ್ಡು ಬೆಳ್ಳಿನೂ ಸರ್ಜ್ ಆಯ್ತಂತೆ US ಇರಾನ್ ಪೀಸ್ ಡೀಲಿಂದ. ಆದ್ರೆ ಗೋಲ್ಡ್ ತಿರ್ಗಾ ನಿಮ್ಗೆ ಒಂದು ಅವಕಾಶವನ್ನ ಕೊಡುತ್ತೆ. ತಿರ್ಗಾ ಅಮೆರಿಕ ಇಂಟ್ರೆಸ್ಟ್ ರೇಟ್ನ ಏರ್ಸೋದಕ್ಕೆ ಶುರು ಮಾಡಿದ್ರು ಅಂತಂದ್ರೆ ಅದರಿಂದ ನಮಗೆ ಇದು ತುಂಬಾ ಚೆನ್ನಾಗೇ ಇರುತ್ತೆ. ಇನ್ನೊಂದು, ಈಗ ರೆಡ್ಡಿ ಯುಕ್ರೇಮಿಯಾ ಡ್ರಗ್ ಒಂದನ್ನ ಅಮೆರಿಕಾದಲ್ಲಿ ಲಾಂಚ್ ಮಾಡಿದ್ದಾರೆ. ಇದಕ್ಕೆ ಎಕ್ಸ್ಕ್ಲೂಸಿವಿಟಿ ಸಿಕ್ಕಿರತ್ತೆ. ಅದರಿಂದಾನೇ ನಾವು ಡಾಕ್ಟರ್ ರೆಡ್ಡಿನೆಲ್ಲ ಕೈಯಲ್ಲೇ ಹಾಕೊಂಡು ಇಟ್ಕೊಂಡಿದ್ದೀವಿ. ಕಾಗ್ನಿಸೆಂಟ್ ಏನು ಹೇಳಿದ್ದಾರೆ ಅಂತಂದ್ರೆ ಇಂಡಿಯನ್ ಮಾರ್ಕೆಟೇ ಸರಿ ಇಲ್ಲ, ರಿಸ್ಕಿಂಗ್ನ ದೂರ ಇಡ್ತಾ ಇದ್ದೀವಿ. ಯಾಕೆಂತಂದ್ರೆ ವ್ಯಾಲ್ಯೂಯೇಷನ್ ಸರಿಯಾಗಿಲ್ಲ. ಹ್ಯುಂಡೈ, LG, ವರ್ಲ್ಪೂಲ್ಗೆಲ್ಲ ನೀವು ಹೈ ವ್ಯಾಲ್ಯೂಯೇಷನ್ನ ಕೊಟ್ರಿ. ಆ ರೀತಿ ವ್ಯಾಲ್ಯೂಯೇಷನ್ನ ಕೊಡ್ತೀರಾ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ICICI ಬ್ಯಾಂಕು ರಿಲಯನ್ಸ್ನೆಲ್ಲ ದಾಟ್ಬಿಟ್ಟಿದೆ. ಅದು ಈಗ ಏನಪ್ಪಾ ಅಂತಂದ್ರೆ ಈ ಟಾಪ್ 8 ಫರ್ಮು
2 ಲಕ್ಷ ಕೋಟಿ ಮಾರ್ಕೆಟ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದೆ. ಇಂಡಿಯಾದಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಲ್ವಾ ಅನ್ನೋ ಥರ ಇದ್ದಾರೆ ಮೇಡಮ್ ಅವರು. ಇಂಡಿಯನ್ ರಿಟೇಲ್ ಇನ್ವೆಸ್ಟರ್ಸ್ ಇಂದ ಶಾಕ್ ಅಬ್ಸರ್ವರ್ ಎಲ್ಲ ಹೋಗ್ಬಿಟ್ಟಿದೆ. ಹೊಸ ಶಾಕ್ ಅಬ್ಸರ್ವರ್ ಅವಶ್ಯಕತೆ ಇದೆ. ಅದರಿಂದ ಹೊರದೇಶದವನು ಕೂಡ ಡೈರೆಕ್ಟ್ ಆಗಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಾವು ಎಲ್ಲಾ ನಾರ್ಮ್ಸ್ನ ತೆಗೆದ್ಬಿಟ್ಟಿದ್ದೀವಿ. ಯಾರಾದ್ರೂ ಬಂದು ಈ ಸ್ಟಾಕ್ನ ತಗೊಳ್ಳಿ, ನಿಮ್ಮ ಡಾಲರ್ನ ಕೊಡಿ ಅಂತ ಮೇಡಮ್ ಅವರು ಕೇಳಿರೋದಾಗಿ ಇವತ್ತು ಸುದ್ದಿ ಬಂದಿದೆ. ಸೆಬಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಂಚೆ ಎಲ್ಲ ರಿಜಿಸ್ಟ್ರೇಷನ್ಗೆ ಟೈಮ್ನ ತಗೋತಾ ಇದ್ವಿ. ಈಗ ಹೊರದೇಶದವ್ನು ಬಂದ ಅಂತ ಇಟ್ಕೊಳ್ಳಿ, 5 ದಿನದಲ್ಲಿ ರೆಡಿ ಟು ಟ್ರೇಡ್ ಪೊಸಿಷನ್ ನ ಕೊಡ್ತೀವಿ. ಡಾಲರ್ನ ಮಾತ್ರ ಒಳಗಡೆ ತಗೊಂಡ್ ಬನ್ನಿ, ಮಿಕ್ಕಿದ್ದನ್ನೆಲ್ಲ ನಾವು ನೋಡ್ಕೋತೀವಿ. ನಮ್ಮ ಒಂದು ಹಸಿರು ನೋಟು ಅಂತ ಹೇಳಿ ಎಲ್ಲಿ ಅಂತ ಹುಡುಕಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಈ ತರ ಸಮಯದಲ್ಲಿ ಏನಪ್ಪಾ ಅಂತಂದ್ರೆ, ದುಡ್ಡಿನ ಹೊರಗಡೆ ತಗೊಂಡು ಹೋಗುವಂತ ಪ್ರಾಡಕ್ಟ್ ಹಾಗೆ ತಗೋತಾ ಇದ್ದಾರೆ ಜನರು. ಏನ್ ಹೇಳ್ತಾನೆ ಅಂತಂದ್ರೆ, ಕಿವಿಯಲ್ಲಿ ಖಡ್ಗ, ಕೈಯಲ್ಲಿ ಉಂಗುರ, ಇದೆಲ್ಲ ಸಾವಿರ ಹಾಕಿದ್ರೆ ಚೆನ್ನಾಗಿದೆ. ಚಿನ್ನದ ಬೆಲೆ ಏನ್ ಏರುತ್ತೋ ಏರ್ಲಿ, ಈ ಡೈಮಂಡ್ ಚೀಪ್ ಆಗಿರೋದ್ರಿಂದ ನಾವು ಡೈಮಂಡ್ ಸಾಲಿಟೇರ್ನ ತಗೊಳ್ಳೋಣ ಅಂತ ಹೇಳಿ ನಲ್ಲಿ ಎಲ್ಲರೂ ಸಾಲಿಟೇರ್ನ ತಗೋತಾರಂತೆ. 2020 ಇಂದ ಮಾರ್ಕೆಟ್ ಆವರೇಜ್ ಆಗಿ 30-35% ಡೈಮಂಡ್ ಮಾರ್ಕೆಟ್ ಗ್ರೋ ಆಗ್ತಾ ಇದೆಯಂತೆ. ಇದರಲ್ಲಿ ಟೈಟನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಅಪ್ಪರ್ ಎಂಡ್ ಅಲ್ಲಿ ರಿಯಲ್ ಡೈಮಂಡ್, ಲೋವರ್ ಲೆವೆಲ್ ಅಲ್ಲಿ ಲಾಕ್ ಗ್ರೌಂಡ್ ಡೈಮಂಡ್ ಇಟ್ಟಿದ್ದಾರೆ. ಟಾಪ್ ಅಂಡ್ ಬಾಟಮ್ ಅಂತ ಸ್ಕ್ವೀಸ್ ಮಾಡ್ತಾ ಇದ್ದಾರೆ. ಇದು ಫಾಸ್ಟ್ ಗ್ರೋಯಿಂಗ್ ಆಪರ್ಚುನಿಟಿ ಅಂತೆ. ಇದರಲ್ಲಿ ಕ್ಯಾರೆಟ್ ಲೈನ್ ಮುಖಾಂತರ ತುಂಬಾ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಏನ್ ಮಾಡೋದು, ಟೈಟನ್ ವಜ್ರದ ಸೂಜಿ. ಆದ್ರೆ ಆದಷ್ಟು ಬೇಗ ನಾವು ಕನ್ಸಿಡರ್ ಮಾಡಿದಂತ ತಂಗಮೈಲು, ಕಲ್ಯಾಣ ಇವರೆಲ್ಲಾನು ಇದರಲ್ಲಿ ನುಗ್ತಾರೆ. ನಮ್ಗೆ ಕೂಡ ಸ್ವಲ್ಪ ಸಿಗತ್ತೆ. ಮೇಡ್ ಇನ್ ಇಂಡಿಯಾ ನಿಜವಾಗ್ಲೂ ಒಂದು ಸಿಂಹ ಹುಲಿನ ತೋರಿಸ್ದಂಗೆ ಹೇಗೆ ಮೇಡ್ ಇನ್ ಇಂಡಿಯಾ ಮಾಡೋದು ಅಂತ 1980ರಲ್ಲಿ ಒಬ್ಬ ಮುದುಕ ಮಾಡಿದ್ದಾನೆ. ಅವರೇ ಪ್ಲೇನ್ ನ ಓಡಿಸಿ ಇಳಿಸೋದೇನೆ ಫಸ್ಟ್ ಸೀನ್. ನಿಜವಾಗ್ಲೂ ಅವರು ಆ ಪ್ಲೇನ್ ನ ಓಡಿಸ್ತಾರೆ. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಪೈಲಟ್ ಲೈಸೆನ್ಸ್ ನ ತಗೊಂಡಂತವ್ರು ಅವರು. ಅದರಿಂದ ಅದ್ಯಾವ್ದು ಕಥೆ ಅಲ್ಲ, ಅದೆಲ್ಲ ಸತ್ಯ. ಈ ಸತ್ಯವಾದಂತ ಒಂದು ಘಟನೆಗಳನ್ನ ಹೇಗೆ ಈಗ ಮೊದಲನೇ ಬಾರಿ ಸೆಲ್ ಫೋನ್ ತಗೊಂಡ್ ಬಂದ್ರಲ್ಲ, ಹೇಗೆ ತೆಗೆದು ತೋರಿಸ್ತಾರೆ ಅನ್ನೋದನ್ನ ನೋಡಿ. ಇದೆಲ್ಲ ಒಂದಿದು ಆ ಕಂಪನಿನೇ ಇವತ್ತು ಡೈಮಂಡ್ ನೆಲ್ಲ ಮಾರ್ತಾ ಇದೆ. ತಮಿಳ್ನಾಡಿಗೆ ಕೂಡ ಅದರಲ್ಲಿ 1 ಲಕ್ಷ ಕೋಟಿಯಷ್ಟು ಇದೆ. ಯಾವುದೋ ಒಬ್ಬ ಮಿನಿಸ್ಟರ್ ಒಂದು 10 ಕೋಟಿ ಹಾಕಿದ್ದು ಇವತ್ತು 1 ಲಕ್ಷ ಕೋಟಿಯಷ್ಟು ಆಗಿದೆ. ಏನೋ ನಮಗೆ ಬಂದ್ಬಿಟ್ಟ ಒಂದು ಒಳ್ಳೆ ಸಮಯ. ಅದಾದ್ಮೇಲೆ ಈ ಐಟಿ ಸೆಂಟರ್ ಅಲ್ಲಿ ಚಿಕ್ಕ ಊರಲ್ಲಿ ಇರುವಂತ ಸೆಂಟರ್ ಅಲ್ಲೆಲ್ಲ AI ಗವರ್ನೆನ್ಸ್ ಅಂಡ್ ಓವರ್ಸೈಟ್ ಅಬ್ಸರ್ವ್ ಆಗಿ ಬದಲಾಯಿಸಬಹುದು ಅಂತ ನೋಡ್ತಾ ಇದ್ದಾರೆ. ಚಂದ್ರಶೇಖರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, 6 ಲಕ್ಷ ಜನ ಇದ್ದಿದ್ದನ್ನ 5.5 ಲಕ್ಷ 4.5 ಲಕ್ಷ ಅಂತ ಮಾಡ್ಬಿಟ್ಟು ಮಿಕ್ಕಿರುವಂತದನ್ನ ಬಾಟ್ ಆಗಿ, ಅಂದ್ರೆ ಮನುಷ್ಯರದನ್ನ ಈ ಬಾಟ್ ಆಗಿ ಬದಲಾಯಿಸಿ ಒಂದು 5 ಲಕ್ಷದಷ್ಟು ಬಾಟ್ ನ ತಗೊಂಡ್ ಬಂದು 10 ಲಕ್ಷ ಜನರಿಗೆ ಬಿಲ್ಲಿಂಗ್ ಹಾಕ್ಬೋದು ಅಂತ ಒಂದು ಐಡಿಯಾನ ಯೋಚಿಸಿದ್ದಾರೆ. ಏಜೆಂಟ್ ಬಾಟಲ್ಲಿ ಹಾಕ್ಬೋದು ಅಂತ. ಅದೆಲ್ಲ ಬೇರೆಯವ್ರು ಎಲ್ಲರೂ ಕೂಡ ಮಾಡ್ತಾರೆ. ಟರ್ನ್ ಓವರ್ ಕಡಿಮೆ ಆಗುತ್ತೆ, ಮಾರ್ಜಿನ್ ಏರುತ್ತೆ, ಡಾಲರು ದಬಾಕೊಂಡಿದೆ, ನಮಗೆ ಲಾಭ ಕೂಡ ಬರುತ್ತೆ. ಶೇರ್ ಹೋಲ್ಡರ್ ಎಲ್ಲ ಯಾರನ್ನ ಚೀಪ್ ಆಗಿ ಈ ಒಂದು ಸಮಯದಲ್ಲಿ ಮೀನ್ ಹಿಡಿದ್ರೋ ಅವರಿಗೆಲ್ಲ ಒಳ್ಳೆ ಲಕ್ಕು. ಅದರಿಂದಾನೇ ಇದೆಲ್ಲ ಮೀನ್ ಹಿಡೀರಿ ಅಂತ. US ತಾರಿಫು $10 ಬಿಲಿಯನ್ ನಿಧಾನವಾಗಿ ಬರೋದಕ್ಕೆ ಶುರುವಾಗಿದೆ. ಹಲವು ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೂ ಆ ದುಡ್ಡು ಬಂದ್ಬಿಟ್ಟಿದೆ. 3 ತಿಂಗಳು ಏನಾರು ಡೊಮೆಸ್ಟಿಕ್ ಟ್ರಾಕ್ಟರ್ ಸೇಲ್ಸ್ 1 lakh ಯೂನಿಟ್ ಕ್ಲಾಸ್ ಆಗಿದೆ. ಇದರಲ್ಲಿ ಜಾನ್ ಡೇರ್, ಅದಾದ್ಮೇಲೆ ಸೋನಾಲಿ ಟ್ರಾಕ್ಟರ್ಸು, ಈ ಮಹೀಂದ್ರಾ ನಮ್ಮೂರಿನ ಟೆಫೆ, ಇದೆಲ್ಲಾನು ಇದೆ. ಈಗ ಏನಪ್ಪಾ ಅಂತಂದ್ರೆ, ವೇದಾಂತ ಬೇರೆ ಆಗಿ ಭಾಗ ಆದ್ಮೇಲೆ 20% ಬಂದಿದೆ. ವೇದಾಂತ ₹22, ವೇದಾಂತ ಆಯಿಲ್ ಗ್ಯಾಸ್ ₹39, ವೇದಾಂತ ಪವರ್ ₹42, ವೇದಾಂತ 527, ವೇದಾಂತ ಕಾಪರ್ 0. ಯಾಕಂದ್ರೆ ನಾವು ಬ್ರ್ಯಾಂಡ್ ಓಪನ್ ಮಾಡಿಲ್ಲ. ಸೊ ಇದರಲ್ಲಿ ಏನು ಅಂತಂದ್ರೆ, ಇದನ್ನೆಲ್ಲ ಮಾಡಿದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗತ್ತಾ? ಸಾಲ್ವ್ ಆಗೋದಿಲ್ಲ. ಡಾಲರ್ ಅಲ್ಲಿದೆ ಸಾಲ, ರೂಪಾಯಿಯಲ್ಲಿ ಬರ್ತಾ ಇರೋದು ರೆವೆನ್ಯೂ. ರೂಪಾಯಿ ಗಾಡಿ ಪಾತಾಳಕ್ಕೆ ಹೋಗ್ತಾನೆ ಇದೆ. ಅದರಿಂದ ಇದರಲ್ಲಿ ದೊಡ್ಡ ಚೇಂಜ್ ಇರುತ್ತಾ ಅಂತ ಅನ್ನೋದು ಗೊತ್ತಿಲ್ಲ. ಇದರಲ್ಲಿ 3 ಕಂಪನಿನ ಮಾರಿದ್ರು ಕೂಡ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗೋದಿಲ್ಲ. ಈ ಕ್ರಾಂಜ್ ಎಲ್ಲ ಮಾರಿದ್ರೆ ಮಾತ್ರ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದರಿಂದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ 2ನೇ ಸಲ ಆಲ್ಮೋಸ್ಟ್ 10% ಅಷ್ಟು ಏರಿದೆ. ಆದ್ರೆ ಕೊಲಂಬೈಡಲ್ಲಿ ಬೆಲೆ ಏರಿದ್ದು, ಮೈಲಾಪುರಲ್ಲಿ ಮ್ಯಾಜಿಕಲ್ ಆಗಿ ಬೆಲೆ ಕಡಿಮೆ ಆಗಿದೆ. ಅದರಿಂದ ಮೈಲಾಪುರಲ್ಲಿ ನಿಮಗೆ ಬೆಲೆ ಏರಿಲ್ಲ. ನಾನೀಗ ಮೈಲಾಪುರಲ್ಲಿದ್ದೀನಿ, ಅದರಿಂದ ಮೈಲಾಪುರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಯಾವ ಊರಲ್ಲೆಲ್ಲ ಇದ್ದೀರೋ ಆ ಊರಲ್ಲೆಲ್ಲ ಬೆಲೆ ಏರಿಲ್ಲ. ಕೊಯಂಬೆಡಲ್ಲಿ ಮಾತ್ರ 10% ಏರಿದೆ ಅಂತ ಅಮ್ಮಯ್ಯರು ಹೇಳ್ತಾ ಇದ್ದಾರೆ. ನಾವು ನಂಬ್ತಾ ಇದ್ದೀವಿ.
ಬೆಲೆ ಏರಿದ್ಯಾ ಇಲ್ವಾ ಅನ್ನೋದನ್ನ ನೀವೇ ಕಮೆಂಟಲ್ಲಿ ಹೇಳಿದ್ರಿ ಅಂತಂದರೆ ಜನರಿಗೂ ಅರ್ಥ ಆಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.